ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ವಿಶ್ವ ಗುರು ಬಸವಣ್ಣನವರ 893ನೇ ಜಯಂತಿ ಹಾಗೂ ಕವಿಗೋಷ್ಠಿ ಮತ್ತು ಸಾಧಕರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವಕೀಲರಾದ ಎಂ ಗುರುಪ್ರಸಾದ್ ಜಗಜ್ಯೋತಿ ಬಸವಣ್ಣರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದಯೆಯೇ ಧರ್ಮದ ಮೂಲವಯ್ಯ. ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಸನ್ಮಾನಕ್ಕಿಂತ ಸಂಸ್ಕಾರ ದೊಡ್ಡದು ಎಂಬುದನ್ನು ಸಮಾಜಕ್ಕೆ ಬಸವಣ್ಣನವರು ಸಾರಿದ್ದಾರೆ. ಸಮಾಜ ನಿರ್ಮಾಣಕ್ಕೆ ಜಾಗೃತಿ ಮೂಡಿಸುವ ಕೆಲಸವಾಗಬೇಕಿದೆ. ಮಹಿಳೆಯರು ಸಮಾಜದಲ್ಲಿ ಮುಂದೆ ಬರುವ ಸಲುವಾಗಿ ಅನುಭವ ಮಂಟಪದಲ್ಲಿ ಅವಕಾಶ ಮಾಡಿ ಅವರಿಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಬಸವಣ್ಣನವರು. 12ನೇ ಶತಮಾನದಲ್ಲಿ ಸಂಸತ್ತು ಮಾಡಿದ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತದೆ ಎಂದು ಬಸವಣ್ಣನವರ ಜೀವನ ಹಾಗೂ ವಚನಗಳನ್ನು ಪ್ರತಿಯೊಬ್ಬರೂ ಅರಿತು ನಡೆಯಬೇಕು. ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರನ್ನಾಗಿ ಸರ್ಕಾರ ಘೋಷಣೆ ಮಾಡಿದೆ. ಹೀಗೆ ಅವರ ವಚನವನ್ನು ನಾವೆಲ್ಲರೂ ಅರಿತು ಜೀವನದಲ್ಲಿ ನಡೆಯಬೇಕು ಎಂದರು. ಮಮತಾ ನರ್ಸಿಂಗ್ ಹೋಮ್ ಡಾಕ್ಟರ್ ಎಚ್.ಸಿ. ಆನಂದ್ ರವರು ಸಿಹಿ ಹಂಚಿಕೆ ಮಾಡಿದರು. ಇದೇ ವೇಳೆ ಜೀವನಾಡಿ ಪುಸ್ತಕ ಬಿಡುಗಡೆಗೊಳಿಸಿದರು. ವೇದಿಕೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾದ ಪೋತರೆ ಮಹದೇವು, ಜನಪದ ಸಾಹಿತಿ ಕೆಪಿ ವೀರಪ್ಪ, ಸಮಾಜ ಸೇವಕ ಎಚ್.ಇ. ರಮೇಶ್, ರಂಗಭೂಮಿ ಕಲಾವಿದ ಎಂ.ಆರ್. ಕುಪ್ಪಸ್ವಾಮಿ ಹಾಗೂ ಮೈಸೂರು ಜಿಲ್ಲಾಧ್ಯಕ್ಷರಾದ ಮಂಜುಳಾ ರಮೇಶ್, ಬಸವರಾಜು ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸೌಮ್ಯ, ಶ್ರೀಹರ್ಷ, ರಘುಪತಿ, ಲೀಲಾವತಿ, ಸಿದ್ದೇಗೌಡ, ವೆಂಕಟಶೆಟ್ಟಿ, ವಸಂತ್, ಬಸವರಾಜು, ಕೃಷ್ಣ ಚರ್ಮದ್ದೂರು ಹಾಗೂ ಶ್ರೀ ಹರಿಪ್ರಸಾದ್ ರವರಿಗೆ ಬಸವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ನಡೆದ ಕವಿಗೋಷ್ಠಿಯಲ್ಲಿ ಜಿಲ್ಲೆಯ ಹಲವಾರು ಪ್ರಮುಖ ಕವಿಗಳು ಭಾಗವಹಿಸಿ ಕವನ ವಾಚನ ಮಾಡಿದರು. ಧರ್ಮದ ಮೂಲವಯ್ಯ ಅಂತಕ್ಕಂಥ ಮಾತು ಹೇಳಿದ್ರು. ಆ ಧರ್ಮದ ಮೂಲ ಯಾವುದು? ದಯೆ ಅಂತಕ್ಕಂಥದ್ದು ಅಲ್ವಾ? ಹಾಗೆ ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾನು ಆ ಧರ್ಮ ಈ ಧರ್ಮ ಅಂತ ಧರ್ಮ ಮಾಡೋದಲ್ಲ, ದಯೆ ಕೈಂಡ್ನೆಸ್ ಅಂತಕ್ಕಂಥದ್ದು ದೊಡ್ಡದು ಅಂತಕ್ಕಂಥದ್ದು ಅನ್ನೋ ಮಾತನ್ನ ಹೇಳಿದ್ರು. ಹಾಗೆ ಹಣ ದೊಡ್ಡದಲ್ಲ, ಗುಣ ದೊಡ್ಡದು ಅಂತಕ್ಕಂಥ ಮಾತುಗಳು. ಹಣ 1000 ಕೋಟಿ 5,000 ಕೋಟಿ ಮಾಡಿದ ದೊಡ್ಡದಲ್ಲ, ಗುಣ ದೊಡ್ಡದು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹಾಗೆ ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು ಅಂತಕ್ಕಂಥ ಮಾತು. ಹಂಗಂತ ಈಗ ಸನ್ಮಾನ ಮಾಡ್ತಾ ಇದೀವಿ ಅಂತ ಅನ್ನೋದು ಅದಕ್ಕಿಂತ ದೊಡ್ಡದಲ್ಲ ಅಂತಲ್ಲ, ಅದಕ್ಕಿಂತ ಅದು ಸಂಸ್ಕಾರ ಅಂತಕ್ಕಂಥದ್ದು ದೊಡ್ಡ ಮಾತು ಅಂತಕ್ಕಂಥ ಮಾತುಗಳು ಅಲ್ವಾ? ಹಾಗಾಗಿ ಜಗಜ್ಯೋತಿ ಬಸವಣ್ಣನವರ ಬಗ್ಗೆ ಈ ಜಗತ್ತಿನಲ್ಲಿ ತಿಳಿದೇದವರೇ ಇಲ್ಲ, ಎಲ್ಲ ತಿಳ್ಕೊಂಡವ್ರೆ, ಹಾಗೆ ತಿಳಿದೇದವ್ರಂಗೆ ಆಗ್ಬಿಟ್ಟವ್ರೆ. ಹಂಗಾಗಿ ಇವತ್ತೊಂದು ದಿವಸ ನಾವ್ಯಾರು ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗ್ತಾ ಇಲ್ಲ ಈ ವಿಷಯದವ್ರೆ ಅಲ್ವಾ? ಹಂಗಾಗಿ ಎಲ್ಲ ತಿಳಿದವ್ರೆ, ಆದರೆ ತಿಳಿದಂಗೆ ಕಾರಣ ಸುಮ್ಮನಿದ್ಬಿಟ್ಟವ್ರೆ. ಅನೇಕ ಮಠ ಮನೆಗಳಾಗಿರ್ಬೋದು ಅಥವಾ ಒಂದು ಸಮುದಾಯಗಳಾಗಿರ್ಬೋದು, ಇನ್ನಿತರ ಯಾವುದೇ ವ್ಯವಸ್ಥೆಗಳಲ್ಲಾಗ್ಬೋದು, ನಾವು ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಸಹ ನಾವು ಜಾಗೃತಿಯನ್ನು ಮೂಡಿಸ್ಬೇಕು. ಅವ್ರು ಹೇಳ್ತಾರೆ ಕೆಲವು ಕಡೆ ಅವರ ದುಶ್ಚಟದಲ್ಲಿದ್ದಾರೆ, ಆಗಿದ್ದಾರೆ, ಅದು ಅಂತ. ಅದನ್ನ ಪರಿವರ್ತನೆ ಮಾಡೋದೇ ಜಗದ ನಿಯಮ ಅಂತಕ್ಕಂಥದ್ದು. ಅದನ್ನೇ ಬಸವಣ್ಣವ್ರು ಹೇಳಿದ್ದು. ಅವರು ಲೋಕದ ಡೊಂಕ ನೀನೇಕೆ ತಿದ್ದುವೆ, ನಿನ್ನ ತನುವ ಸಂತೈಸಿಕೋ, ನಿನ್ನ ಮನವ ಸಂತೈಸಿಕೋ, ನೆರೆಮನೆಯ ದುಃಖ ಕೆಳುವವರ ವೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಅಲ್ವಾ? ಹಾಗಂತ ಇನ್ನೊಬ್ರು ಮನೆ ಕಟ್ಟಕ್ಕೆ ಹೋಗ್ಬೇಡ ಅಂತಲ್ಲ ಅದಂತ ಅಲ್ವಾ? ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತ ಹೇಳಿ ಬಂದು ಪ್ರತಿಯೊಬ್ರು ನಾವೇ ಸರಿ ಹೋದ್ರೆ ಪಕ್ಕದವ್ರಿಗೆ ಬೆಳೆ ತೋರಿಸು ಮಾತೇ ಬರೋದಿಲ್ಲ. ಎಲ್ಲರೂ ಸರಿ ಮಾನವ ಅಂತ ನಾವೆಲ್ಲ ಮಾನವರಾಗಿದ್ದೀವಿ. ಅದನ್ನ ನಾವು ಹೊರತಿದ್ರೆ ನಾವು ಶರಣರಾಗೋಗ್ತೀವಿ. ಮಾನವರಿಗಿಂತ ದೊಡ್ಡ ಪದ ಅಲ್ವಾ? ತಿಳ್ಕೊಂಡ್ರೆ ಮಾನವರಿಗಿಂತ ದೊಡ್ಡ ಪದ ಶರಣ ಅಂತಕ್ಕಂಥದ್ದು. ನಾವು ಮನುಷ್ಯರು ಪ್ರಯೋಜನ, ನಾವು ಶರಣರಾಗಬೇಕು ಅಲ್ವಾ? ಸಹ ನಾವು ಲಿಂಗಾಯತರು ಹೇಗೆ ಶರಣರಾಗುವುದು ಅಂತ ನಾವು ಮಾನವರೆಲ್ಲ ಶರಣರೇ, ಲಿಂಗಾಯತರೇ ಶರಣರಾಗಬೇಕಿಲ್ಲ ಅಲ್ವಾ? ಅದಕ್ಕೆ ಅದನ್ನು ಒಲಿದು ತಿನ್ನುವನು ಒಲಿಯ ಕೊಡುವನು ಮಾತಿಗ ಸಿಗೋದು ಹೊಸದಲ್ಲಿ ಹೇಳ್ತಾರೆ. ಯಾರು ಕೆಟ್ಟ ಕೆಲಸ ಮಾಡ್ತಾನೆ ಅವನು ಕೆಟ್ಟವನು, ಒಳ್ಳೆ ನೋಡಿ ಯಾವುದೇ ಜಾತಿ ಧರ್ಮ ಆಗಲಿ ನೋಡಿ ಈ ಕಡೆ ಹಾಗೆ
ಅದು ಮಾನವೀಯತೆ ಜೀವಿಸುವ ಮಾರ್ಗ. ಜಾತಿ ಭೇದವನ್ನ ಅಳಿಸಿ ಸಮಾನತೆ ಬೀಜ ಬಿತ್ತಿದ ಮಹಾನ್ ಆತ್ಮ ಬಸವಣ್ಣ. ಕೈಯಲ್ಲಿ ಕೆಲಸ, ಹೃದಯದಲ್ಲಿ ಭಕ್ತಿ, ಇದೇ ಬಸವಣ್ಣನ ನಿಜ ಸಂದೇಶ. ಧರ್ಮ ಅಂದ್ರೆ ದೇವಸ್ಥಾನ ಅಲ್ಲ, ಒಳ್ಳೆಯ ಮನಸ್ಸು, ಒಳ್ಳೆಯ ನಡೆ, ಅದನ್ನೇ ಬಸವಣ್ಣ ಕಲಿಸಿದರು. ಬಸವ ಜಯಂತಿ ದಿನ ನಮ್ಮೊಳಗಿನ ಮಾನವೀಯತೆಯನ್ನು ಜಾಗೃತಿಗೊಳಿಸುವ ಪವಿತ್ರ ಕ್ಷಣ. ಹೃದಯದಲ್ಲಿ ದಯೆ, ಜೀವನದಲ್ಲಿ ಸತ್ಯ, ಬಸವಣ್ಣನ ಮಾರ್ಗವೇ ನಿಜವಾದ ಬೆಳಕು. ಅವರು ದೇವರನ್ನು ಹುಡುಕಲಿಲ್ಲ, ಅವರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.